ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಸಾವಕ್ಕಿಯಿಂದ ಚಪಾತಿಗಳನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸಾವಕ್ಕಿ ಅಂತಂದರೆ ಸಾಮೆ ಅಂತಾರೆ ನೋಡ್ರಿ. ಅಂದರೆ ಇಂಗ್ಲೀಷಲ್ಲಿ ಲಿಟಲ್ ಮಿಲ್ಲೆಟ್ ಅಂತ ಕರಿತೀವಲ್ಲ. ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದು. ಚೆನ್ನಾಗಿರುತ್ತೆ. ನೀವು ಹೆಂಗೆ ನವಣಕ್ಕಿ ಎಲ್ಲ ಬಳಸ್ತೀರೋ ಅದೇ ಥರ ಇದು ಕೂಡ ಅಷ್ಟೇನೆ. ಇದರಲ್ಲೂ ನಾನಾ ನಮೂನಿಯಾದ ಅಡುಗೆಗಳನ್ನು ಮಾಡ್ಬೋದು ಸಾವಕ್ಕಿನಲ್ಲಿ. ಭಾಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾವು ಬರೀ ಅನ್ನ ಮಾಡ್ಕೊಂಡು ತಿಂತೀವಿ ಸಿರಿಧಾನ್ಯಗಳಲ್ಲಿ ಅಂತಂದರೆ ಸೇರಲ್ಲ ಅದು. ಈ ಸಿರಿಧಾನ್ಯಗಳಿಗೆ ಹೆಂಗಪ್ಪ ಅಂತಂದರೆ ಒಳ್ಳೆ ಸಾರಿರಬೇಕು, ಮನೆಗೆ ಕರಾವಾಗ್ತಿರ್ಬೇಕು, ಹಾಲು ಮೊಸರು ಕರಿತಿರ್ಬೇಕು. ಮನೆದೇ ಹಾಲು ಮೊಸರು ಬೆಣ್ಣೆ ತುಪ್ಪ ಆದರೆ ಭಾಳ ಚೆನ್ನಾಗಿರುತ್ತೆ. ಕರಾವಿಗೆ ಚೆನ್ನಾಗಿ ಹೊಂದ್ಕೆ ಆಗುತ್ತೆ. ಅದಕ್ಕೆ ತಕ್ಕನಾದ ಸಾರುಗಳಿದ್ರೆ ಚೆಂದ. ನಾವು ಎಲ್ಲದಕ್ಕೂ ತಿಂತೀವಿ ಅಂತಂದರೆ ಒಂದು 2ನೇ ದಿನಕ್ಕೆಲ್ಲ ಹಬ್ಳಿಕೆದಂಗೆ ಆಗ್ಬಿಡುತ್ತೆ, ಸೇರಲ್ಲ, ತಿನ್ನಂಗಾಗಲ್ಲ. ಅಂಥವ್ರು ಈ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಅಂತ ವ್ಯತ್ಯಾಸ ಗೊತ್ತಾಗಲ್ಲ, ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬರೀ ದಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೋಡಿರಿ, ನೀವು ನೋಡಿರ್ತೀರ ಸಾಮೆ ಅಂತ ಕೇಳಿದರೆ ಕೊಡ್ತಾರೆ ಅಥವಾ ಸಾವೆ ಅಂತಲೂ ಅಂತಾರೆ. ಇಂಗ್ಲೀಷಲ್ಲಿ ಲಿಟಲ್ ಮಿಲ್ಲೆಟ್ ಹೇಳಿದ್ನಲ್ವಾ, ಅದನ್ನು ನೀವು ಬೇಕಾದ್ರೆ ಆನ್ಲೈನಲ್ಲಿ ಟೈಪ್ ಮಾಡಿಬಿಟ್ಟು ಕೂಡ ತರಿಸ್ಕೋಬಹುದು. ನೋಡಿರಿ ಈ ಥರ ಇರ್ತದೆ. ನವಣಕ್ಕಿ ಹೆಂಗೆ ಇರುತ್ತೆ, ನವಣಕ್ಕಿ ಅಷ್ಟು ಗಾಢವಾಗಿರೋದಿಲ್ಲ, ಬಣ್ಣ ಒಂಚೂರು ತಿಳಿಯಾಗಿರುತ್ತೆ. ಇದನ್ನು ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ಸಾವಕ್ಕಿ ತಗೋತಾ ಇದ್ದೀನಿ. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ಹಿಂಡಿ ಹಿಂಗೆ ಹಿಚ್ಕಿ ತೊಳಿಬೇಕು. ತೊಳೆದ್ಬಿಟ್ಟು ನೀರು ಹಾಕಿ ಕನಿಷ್ಠ ಒಂದು 5 ಗಂಟೆ ಆದರೂ ನೆನೆಸ್ಬೇಕು. ಈಗ ನೀವು ಎದ್ದೇಟ್ಗೆ ಎದ್ದು ಮಾಡ್ತೀರ ಅನ್ನೋರು ರಾತ್ರಿನೇ ನೆನೆಹಾಕ್ರಿ. ಮಧ್ಯಾಹ್ನಕ್ಕೆ ಮಾಡೋರು ಎದ್ದಾಗ ನೆನೆಹಾಕ್ರಿ. ಸಾಧ್ಯ ಆದರೆ ಒಂದು 8 ಗಂಟೆ ನೆನೆದ್ರೂ ಕೂಡ ಏನೂ ತೊಂದರೆ ಇಲ್ಲ. ಇದೇನು ಸಾಮೆ ಏನು ಉಷ್ಣ ಅಲ್ಲ. ಆದರೂ ನೆನೆಹಾಕಿ ಮಾಡಿದರೆ ಒಳ್ಳೆಯದು ಅಂತ ಅಷ್ಟೇ. ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು 1 ಲೋಟ ಸಾಮೆಗೆ 3 ಲೋಟ ನೀರು ಹಾಕೋತಾ ಇದ್ದೀನಿ. ಚಪಾತಿಗಾಗಿರೋದ್ರಿಂದ ನೀವು ಬರೀ ಅನ್ನ ಮಾಡ್ಕೊತೀರ ಅನ್ನೋರು ಬೇಕಾದ್ರೆ ಕಡಿಮೆ ನೀರು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ರುಚಿಗೆ ಒಂಚೂರು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ಕೂಗು, ನಾನು ಉರಿ ತೋರಿಸ್ತೀನಿ ನೋಡ್ರಿ, ಸಣ್ಣ ಉರಿನಲ್ಲೇ ಒಂದು 3 ಕೂಗು ಕೂಗಿಸ್ಕೋಬೇಕಾಗತ್ತೆ. 3 ಕೂಗು ಕೂಗಿಸ್ಬಿಟ್ಟು ತಣ್ಣಗಾದ್ಮೇಲೆ ಇಲ್ಲಿ ಇದರಲ್ಲೊಂದು ಮುಕ್ಕಾಲು ಭಾಗನ ಚಪಾತಿ ಮಾಡೋಕ್ಕೆ ಅಂತ ತಗೋತೀನಿ. ಇನ್ನೊಂದು ಕಾಲು ಭಾಗನ ಹಂಗೆ ಸಾರಿನ ಜೊತೆ ತಿನ್ನೋಕ್ಕೆ ಅಂತ ತಗೋತೀನಿ. ಯಾಕಂದರೆ ಇದು ತಣ್ಣಗಾದ್ಮೇಲೆ ಅನ್ನ ತಿನ್ನೋಕ್ಕಾಗಲ್ಲ, ಒಂಥರ ಏನೋ ಅಷ್ಟು ಇಷ್ಟ ಅಂತ ಅನಿಸಲ್ಲ, ರುಚಿಸಲ್ಲ ಇದು. ಆಮೇಲೆ ಇನ್ನೊಂಚೂರು ಪುಡಿ ಉಪ್ಪು ಹಾಕ್ಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೋಬೇಕು. ಸ್ವಲ್ಪ ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು, ಯಾಕಂದರೆ ಅದು ಚೂರು ಒಂದು ಅರ್ಧ ಗಂಟೆ ಬಿಟ್ಟರೆ ಅಂತಂದರೆ ಮತ್ತೊಂಚೂರು ತೆಳ್ಳಗಾದಂಗೆ ಆಗುತ್ತೆ. ಹಂಗಾಗಿ ಒಂಚೂರು ಗಟ್ಟಿಗೆ ಕಲಿಸ್ಕೊಳ್ರಿ. ನಾನಿಲ್ಲಿ ತೋರಿಸ್ತೀನಿ ಹೆಂಗೆ ಕಲಿಸ್ಕೋಬೇಕು ಅಂತೇಳಿ. ಸ್ವಲ್ಪ ನೀರು ಇಟ್ಕೊಂಡಿರಿ. ತೀರಾ ನೀವು ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಭಾಳ ಗಟ್ಟಿಗೆ ಆಯ್ತು ಅನ್ನೋದಾದರೆ ತಣ್ಣೀರೇ ಹಾಕ್ಕೊಂಡು ಒಂಚೂರು ಹಿಂಗೆ ಇದು ಮಾಡ್ಕೊಳ್ರಿ. ಸಾಮಾನ್ಯ ನೀರೇನು ಹಾಕೋಳೋದು ಬೇಕಾಗಲ್ಲ. ಸಾವಕ್ಕಿನಲ್ಲೇ ಅನ್ನ ಮಾಡೋಕ್ಕೆ ಎಷ್ಟು ನೀರು ಇಟ್ಟಿರ್ತೀವೋ ಅದೇ ನೀರಲ್ಲೇ ಇಷ್ಟು ಚಪಾತಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ನಮಗೆ ನೀರಿನಂಶ ಕಡಿಮೆ ಐತೆ ಅನಿಸುತ್ತೆ, ಆದರೆ ಅಷ್ಟೊಂದೇನು ಹಿಡಿಯೋದಿಲ್ಲ ಅದು. ನೋಡಿರಿ, ಇಷ್ಟು ಹಾಕ್ಕೊಂಡಿದ್ನ, ಎಷ್ಟು ಚೆನ್ನಾಗಿ ತೊಟ್ಟು ನೀರು ಹಾಕ್ಕೊಂಡಿಲ್ಲ ನಾನು. ಆಮೇಲೆ ಕೊನೆಗೆ ಒಂಚೂರೇ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸತಿ ಹಿಂಗೆ ನಾದಿ ಒಂದು 10 ನಿಮಿಷ ಪಕ್ಕಕ್ಕೆ ಇಡ್ರಿ. ಇವಾಗ ತೋರಿಸ್ತೀನಿ ನೋಡಿರಿ. ಇವಾಗ ಈ ಒಂದು ಅವಣಿ ಕಲಿಸ್ಕೋಬೇಕು ನಾವು. ಈಗ ಹಿಂಗೆ ಎಷ್ಟು ಗಟ್ಟಿಗಿರಬೇಕು. ಏನು ತೊಂದರೆ ಇಲ್ಲ, ಭಾಳ ಏನು ಕಾಳಂಗಿರುತ್ತೆ ಅಂತ ಅನ್ನೋಂಗಿಲ್ಲ. ಅದು ನುಣ್ಣಗಾಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ. ನೋಡಿರಿ, ಇವಾಗ ಒಂದು 5-10 ನಿಮಿಷ ಆದಮೇಲೆ ಬಿಲ್ಲೆ ಮಾಡ್ಕೊಳ್ರಿ. ನಿಮಗೆ ಸಣ್ಣ ಬೇಕೋ ದೊಡ್ಡ ಬೇಕೋ ಏನೂ ಕಷ್ಟ ಆಗೋಲ್ಲ. ಚಪಾತಿಗಿಂತ ಸುಲಭವಾಗಿ ಹೊಸಿತೀರ ನೀವು ಇವನ್ನ. ಅಷ್ಟು ಚೆನ್ನಾಗಿ ಬರ್ತವೆ. ಕಿತ್ತೋಗೋದೇ ಆಗಲಿ ಹರಿದೋಗೋದೇ ಆಗಲಿ ಏನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಬಿಲ್ಲೆ ತೊಗೊಂಬಿಟ್ಟು ಮಾಮೂಲಿ ನೀವು ಚಪಾತಿಗಳು ಹೆಂಗೆ ಹೊಸಿತೀರೋ ಹಂಗೆ ಹೊಸ್ಬಿಟ್ಟು ಹಂಚು ಕಾಯಕ್ಕಿಡ್ರಿ. ಹಂಚು ಕಾಯಕ್ಕಿಟ್ಟು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಇದು ನೋಡಿ, ಚಪಾತಿಗಳನ್ನು ಹೆಂಗೆ ಮಾಡ್ತೀವೋ ಹಂಗೆ ಇದನ್ನು ಡಿಟ್ಟೋ, ಬೇರೆ ಏನು ಬದಲಾವಣೆ ಇಲ್ಲ. ಚಪಾತಿಗಳನ್ನು ಹೆಂಗೆ ಮಾಡಬೇಕು, ಅದನ್ನ ಮೃದುವಾಗಿ ಹೆಂಗೆ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿರೋದ್ರಿಂದ ಇದರಲ್ಲೇ ನಾನು ಅದು ಮತ್ತೆ ಕೊರ್ಕೊಂತ ಕುಂತ್ಕೊಳ್ಳಲ್ಲ. ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಬೇಕಾದ್ರೆ ಅಲ್ಲೋಗ್ಬಿಟ್ಟು ಅದನ್ನೊಂದು ಸತಿ ನೋಡಿಬಿಟ್ಟು ನೀವು ಈ ಚಪಾತಿಗಳು ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಯಾವುದೇ ಅನುಮಾನಗಳಿರಲ್ಲ, ಚೆನ್ನಾಗಿ ಮಾಡ್ತೀರಾ. ಕಬ್ಬಿಣದ ಹಂಚು ನಾವು ಸೋಪಷ್ಟು ತೊಳೆದಿದ್ವಿ ಅಂತಂದರೆ ಒಂಚೂರು ಒಂದು ಹನಿ ಎಣ್ಣೆ ಹಾಕಿ ಒಂದು ಈರುಳ್ಳಿ ಸಿಪ್ಪೆ ತಗೊಂಡು ಹಿಂಗೆ ತಿಕ್ಕಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಚಪಾತಿಗಳು ಅಂಟ್ಕೊಂತಾವೆ ಅದಕ್ಕೆ. ಎಲ್ಲ ಚಪಾತಿಗಳಿಗೂ ಹಂಗೆ ಮಾಡಬೇಕು ಅಂತಿಲ್ಲ, ಮೊದಲನೇದಕ್ಕೆ ಅಷ್ಟೇ. ಯಾಕಂದರೆ ನಾವೇನಾದ್ರು ಸೋಪಷ್ಟು ತೊಳೆದಿದ್ದಾಗ ಕಬ್ಬಿಣದ ಹಂಚು ಕಾದು ಬಿಡುತ್ತಲ್ಲ, ಚೆನ್ನಾಗಿ ಕಾದಿರುತ್ತೆ, ಅವಾಗ ಒಂಥರ ಅದಕ್ಕೆ ಅಂಟ್ಕೊಂಬಿಡ್ತಾವೆ ಹಂಗೆ ಚಪಾತಿಗಳಾಗಲಿ ರೊಟ್ಟಿಗಳೇ ಆಗಲಿ. ಮೊದಲನೇ ರೊಟ್ಟಿಗೆ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಒಂಚೂರು ಅದನ್ನ ಹದಗೊಳಿಸ್ಕೋಬೇಕಾಗತ್ತೆ. ಇವಾಗ ನೀವು ಎಣ್ಣೆ ಹಾಕ್ಕೊಂಡು ಬೇಯಿಸಿದ್ರಿ ಅಂತಂದರೆ ಎಲ್ಲರೂ ತಿಂತಾರೆ. ಇಲ್ಲ ಅಂತಂದರೆ ಒಂಥರ ಒಣ ಅಂತ ಅನ್ನಿಸ್ತಾವೆ ಚಪಾತಿಗಳು. ಹಂಗಾಗಿ ಕೆಲವ್ರು ಇಷ್ಟಪಡೋದಿಲ್ಲ. ಎಣ್ಣೆ ಹಾಕ್ದಂಗೂ ಕೂಡ ಹೆಂಗೆ ಮಾಡ್ಕೋಬೇಕು ಅಂತೇಳಿ ಮುಂದೆ ತೋರಿಸ್ತೀನಿ. ನಾನು ಹೇಳಿದ್ದು ನೋಡಿರಿ, ಸಿರಿಧಾನ್ಯಗಳು ಬೇಕಾದ್ರೆ ಕೆಲವರಿಗೆ
3 ಹೊತ್ತು ಕೊಟ್ಟರು ಇಷ್ಟ ಆಗ್ಬೋದು. ಸಾಮಾನ್ಯ ತುಂಬ ಜನಕ್ಕೆ ಏನು ಅನ್ಸುತ್ತಪ್ಪ ಅಂತಂದರೆ ಅಷ್ಟು ದಿನ ತಿನ್ನೋಕ್ಕಾಗಲ್ಲ. ಒಂದಿನ ತಿಂದರೆ ಇನ್ನೊಂದು ದಿನಕ್ಕೆಲ್ಲ ಬೇಜಾರು ಅನ್ನಿಸ್ತಿರುತ್ತೆ. ಅಂಥವ್ರಿಗೆ ನಾನು ಹೇಳ್ತಿರೋದು ಈ ಥರ ಮಾಡ್ಕೊಳ್ರಿ ಅಂತೇಳಿ. ಎಲ್ಲರಿಗೂ ಅಂತಲ್ಲ. ಯಾಕಂದ್ರೆ ನಂದು ಅನುಭವನೇ ದೊಡ್ಡದು ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ದಿನ ತಿನ್ನೋಕ್ಕೆ ಇಷ್ಟ ಆಗ್ಬೋದು. ಇನ್ನು ಕೆಲವರಿಗೆ ಇಷ್ಟ ಆಗ್ದೇ ಇರ್ಬೋದು. ಹಾಗಾಗಿ ತುಂಬ ಜನ ಹೇಳೋದೇನಪ್ಪ ಅಂದರೆ ದಿನ ತಿನ್ನೋಕ್ಕಾಗಲ್ಲ ಅಂತೇಳಿ. ನನಗಾದರೂ ಅಷ್ಟೇ. ಆಮೇಲೆ ಇದನ್ನೇನು ಅವರೇ ತಿನ್ನಬೇಕು ಇವರೇ ತಿನ್ನಬೇಕು ಅಂತಿಲ್ಲ, ಎಲ್ಲರೂ ತಿನ್ಬೋದು. ಇದೇನು ಮದ್ದಲ್ಲ ಇದು. ಮಾಮೂಲು ನಾವು ಅಕ್ಕಿ ಬೇಳೆ ಎಲ್ಲ ಹೆಂಗೆ ಬಳಸ್ತೀವೋ ಅದು ಹಂಗೇನೆ. ಇತ್ತೀಚಿಗೆ ಬಳಕೆ ಕಡಿಮೆ ಆಗಿರೋದ್ರಿಂದ ಬರೀ ಶುಗರ್ ಇರೋರೇ ತಿನ್ನಬೇಕು, ಅದಿರೋರೇ ತಿನ್ನಬೇಕು, ಹಂಗೆ ಹಿಂಗೆ ಅಂತ ಬಂದೈತೆ. ಯಾರು ಬೇಕಾದರೂ ತಿನ್ಬೋದು ಮಾಮೂಲಿ. ಇವಾಗ ನೋಡಿರಿ, ಹಂಚೇನಾದರೂ ಒಂದೊಂದ್ಸತಿ ಇನ್ನೊಂದು ವಿಧಾನ, ಹಂಚಿಗೇನಾದರೂ ಚಪಾತಿಗಳು ಅಂಟ್ಕೊಂತಿದ್ದಾವೆ ಅಂದರೆ ಆ ಒಸೆಯೋಕ್ಕೆ ಅಂತ ಇಟ್ಟಿಟ್ಕೊಂಡಿರ್ತೀವಲ್ಲ, ಅದನ್ನೇ ಒಂಚೂರು ಹಿಟ್ಟು ಹಾಕ್ಕೊಂಡು ಒಣ ಬಟ್ಟೆಲಿ ಹಿಂಗೆ ಒರೆಸಿದ್ವಿ ಅಂತಂದರೆ ಚಪಾತಿಗಳು ಅಂಟ್ಕೊಳ್ಳೋದಿಲ್ಲ. ಆಮೇಲೆ ನೋಡಿರಿ, ನಮ್ಗೆ ಎಣ್ಣೆ ಹಾಕೋದು ಇಷ್ಟ ಇಲ್ಲ, ಎಣ್ಣೆ ಒಳ್ಳೆಯದಲ್ಲ ಅಂದರೆ ಹಿಂಗೆ ನೀರು ಹಚ್ಬೋದು. ನಾವು ಜೋಳದ ರೊಟ್ಟಿಗೆ ಹೆಂಗೆ ನೀರು ಹಚ್ಚಿ ಬೇಯಿಸ್ತೀವೋ ಹಂಗೆ ಇದಕ್ಕೂ ಕೂಡ ನೀರು ಹಚ್ಚಿ ಕೂಡ ಬೇಯಿಸ್ಕೋಬೋದು. ಚೆನ್ನಾಗಿ ಬರ್ತವೆ, ಮೆತ್ತಗೆ ಚೆನ್ನಾಗಿರ್ತಾವಂತೆ. ಆಮೇಲೆ ಇದೇನು ಜೋಳದ ರೊಟ್ಟಿಗಾದರೆ ನಾವು ನೀರು ಹಚ್ಚಿ ಒಂದು 5 ಸೆಕೆಂಡಿಗೆ ತಿರುವಿ ಹಾಕ್ಬೇಕಾಗತ್ತೆ. ಇದಕ್ಕೇನು ಹಂಗೇನಿಲ್ಲ. ಮಾಮೂಲಿ ಹೆಂಗೆ ಬೇಯಿಸ್ತೀರೋ ಹಂಗೆ ಬೇಯಿಸಿದ್ರೆ ನಡೆಯುತ್ತೆ. ಏನಪ್ಪ ಅಂತಂದರೆ ಸುತ್ತಲೂ ಹೊರಗೆಲ್ಲ ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ಇಲ್ಲ ಅಂತಂದರೆ ಒಂಥರ ಏನಾಗುತ್ತಪ್ಪ ಅಂದರೆ ಚಪಾತಿಗಳು ಗೋಧಿ ಹಿಟ್ಟು ಎದೆಗೆ ಒಂಥರ ಸರಿಯಾಗಿ ಬೆಂದಿಲ್ಲ ಅಂದರೆ ಎದೆಗೆ ಸಿಗಾಕೊಂಡಿತ್ತೇನಪ್ಪ ಅನ್ನಿಸ್ತಿರುತ್ತೆ. ಹಂಗಾಗಿ ಸುತ್ತಲೂ ಚೆನ್ನಾಗಿ ಬೇಯಿಸಿದ್ರಿ ಅಂತಂದರೆ ಚೆನ್ನಾಗಿರ್ತವೆ. ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳಿ. ಟಾಟಾ, ಬಾಯ್ ಬಾಯ್.